ಶೀತ ಅಲೆಯ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಿಕಾಷನರಿ ಮೆಷರ್ಸ್ ಬೀಟ್ ದ ಕೋಲ್ಡ್ ವೇವ್. ಚಳಿಗಾಲದ ಸಮಯದಲ್ಲಿ ಹೀಗಿರಲಿ ನಿಮ್ಮ ಲೈಫ್ ಸ್ಟೈಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ಚಳಿಗಾಲ ಪ್ರಾರಂಭವಾಗಿದ್ದು ಚಳಿಯು ಎಲ್ಲೆಡೆ ತನ್ನ ಪ್ರಭಾವವನ್ನು ಬೀರುತ್ತಿದೆ. ರಾಷ್ಟ್ರದಾದ್ಯಂತ ಬಹಳಷ್ಟು ಕಡೆ ಚಳಿಯಿಂದ ನಡುಗುವಂತಹ ವಾತಾವರಣ ನಿರ್ಮಾಣವಾಗಿದೆ. ಸ್ವಲ್ಪ ಮಟ್ಟಿಗೆ ಸಮುದ್ರ ತೀರದ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಯೂ ಚಳಿಯ ಪ್ರಭಾವ ಸಾಕಷ್ಟು ಕಂಡುಬರುತ್ತಿದೆ. ಉತ್ತರ ಪ್ರದೇಶದಲ್ಲಂತೂ ತಾಪಮಾನ ಸಿಕ್ಕಾಪಟ್ಟೆ ಇಳಿಕೆಯಾಗಿದೆ. ರಾಜಧಾನಿ ದೆಹಲಿಯಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಚಳಿಯ ತೀವ್ರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ತಜ್ಞರು ಹೇಳುವ ಪ್ರಕಾರ ಚಳಿಯು ವಿಪರೀತವಾಗಿ ಪೂರಕವಾದ ಜಾಗೃತಾ ಕ್ರಮಗಳನ್ನು ವಹಿಸದಿರುವಾಗ ಏಕಾಏಕಿ ಜ್ವರ, ಶೀತ, ಕೆಮ್ಮು ಕಾಣಿಸಿಕೊಳ್ಳುವ ಜೊತೆಗೆ ಈ ದೃಷ್ಟಿಯಿಂದ ಬೇರೆ ಬೇರೆ ಅಧಿಕೃತ ಮೂಲಗಳಿಂದ ರೆಫರ್ ಮಾಡಿ ಶೀತ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಸಾರ್ವಜನಿಕ ಅನುಕೂಲಕ್ಕಾಗಿ ಈ ವಿಡಿಯೋ. ಚಳಿಗಾಲದ ಶೀತ ಅಲೆಗಳ ಸಂದರ್ಭದಲ್ಲಿ ಸುರಕ್ಷಿತವಾಗಿರಲು ಮಾಡಬೇಕಾದವುಗಳು: ಬಿಸಿಯಾದ ಪಾನೀಯಗಳನ್ನು ಸೇವಿಸಿ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ಬಿಸಿಯಾದ ಪಾನೀಯಗಳನ್ನು ಸೇವಿಸಿ. ಶುಂಠಿ ಚಹಾ ಸೇವನೆ ಈ ಸಮಯದಲ್ಲಿ ಉತ್ತಮ. ಇದು ನಿಮ್ಮ ದೇಹವನ್ನು ನಿರ್ವಿಷಗೊಳಿಸುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಅರಿಶಿನ ಹಾಲಿನ ಸೇವನೆ ಕೂಡ ಥಂಡಿಯಿಂದ ಹೋರಾಡಲು ಸಹಾಯ ಮಾಡುವುದು. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಶೀತವನ್ನು ತಪ್ಪಿಸಬಹುದು. ದಾಲ್ಚಿನ್ನಿ ಜ್ಯೂಸ್ ಕುಡಿಯುವುದು ಇನ್ನೊಂದು ಒಳ್ಳೆ ಆಯ್ಕೆ. ದಾಲ್ಚಿನ್ನಿಯು ಉತ್ಕರ್ಷಣ ನಿರೋಧಕ ಹಾಗೂ ಉರಿಯೂತದ ಗುಣಲಕ್ಷಣಗಳನ್ನು ಹಾಗೂ ಇತರೆ ಅನೇಕ ಪ್ರಯೋಜನಗಳನ್ನು ಹೊಂದುವುದರ ಜೊತೆಗೆ ಶೀತ, ನೆಗಡಿ, ದೇಹದ ನೋವು ಮುಂತಾದ ಸಾಮಾನ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಏಲಕ್ಕಿ ಮತ್ತು ಕೇಸರಿಗಳಿಂದ ಮಾಡಿದ ಕಾಶ್ಮೀರಿ ಕವಾ ಸಿಕ್ಕಿದರೆ ಸೇವಿಸಿ. ಚಳಿಗಾಲಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದರ ಸೇವನೆಯಿಂದ ಶೀತ ಬರುವ ಸಾಧ್ಯತೆ ಕಡಿಮೆಯಾಗುವುದು. ಬಾದಾಮಿ ಹಾಲು. ಚಳಿಗಾಲದಲ್ಲಿ ಬಾದಾಮಿ ಹಾಲಿನ ಸೇವನೆಯು ತುಂಬ ಪ್ರಯೋಜನಕಾರಿ. ನಿಂಬೆ ಜ್ಯೂಸ್. ಚಳಿಗಾಲದಲ್ಲಿ ನಿಂಬೆಯನ್ನು ಬೆಚ್ಚಗಿನ ನೀರಿನಲ್ಲಿ ಸೇವಿಸಬಹುದು. ನಿಂಬೆಯನ್ನು ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಶೀತದಲ್ಲಿ ಅದನ್ನು ಬೆಳಿಗ್ಗೆ ಮತ್ತು ರಾತ್ರಿಯಲ್ಲಿ ಸೇವಿಸಬೇಡಿ ಎಂಬುದು ಮಾತ್ರ ನೆನಪಿರಲಿ. ಚಳಿಗಾಲದ ಸಮಯದಲ್ಲಿ ಪಾಲಿಸಬೇಕಾದ ಆಹಾರ ಪದ್ಧತಿಗಳು ಅಥವಾ ಆಹಾರ ಪದಾರ್ಥಗಳು. ಚಳಿಗಾಲ ಆರಂಭವಾಗುತ್ತಿದ್ದಂತೆ ಬಿಸಿ ಬಿಸಿಯಾದ ಮತ್ತು ರುಚಿಕರವಾದ ಆಹಾರ ಸೇವಿಸುವ ಮೂಲಕ ಶೀತದ ವಾತಾವರಣವನ್ನು ನಿಭಾಯಿಸಬಹುದು. ಚಳಿಗಾಲದಲ್ಲಿ ನಾವು ಸೇವಿಸುವ ಆಹಾರಗಳು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದಿನವಿಡೀ ನಮ್ಮನ್ನು ಸಕ್ರಿಯವಾಗಿಸುತ್ತದೆ. ಪ್ರಮುಖವಾಗಿ ಈ ಆಹಾರಗಳ ಸೇವನೆಯನ್ನು ರೂಢಿಸಿಕೊಳ್ಳಿ. ಬೆಲ್ಲ. ಕಬ್ಬಿಣ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುವ ಬೆಲ್ಲವು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ಶೀತದ ವಿರುದ್ಧ ಹೋರಾಡಲು ನಮ್ಮ ದೇಹಕ್ಕೆ ಅಗತ್ಯವಾದ ಶಾಖವನ್ನು ಒದಗಿಸುತ್ತದೆ. ಇದನ್ನು ಹಾಗೆಯೇ ತಿನ್ನಬಹುದು ಅಥವಾ ಚಹಾ, ಸಿಹಿ ತಿಂಡಿಗಳಿಗೆ ಬೆರೆಸಿಕೊಂಡು ಸೇವಿಸಬಹುದು. ತುಪ್ಪ ಆರೋಗ್ಯಕರ ಕೊಬ್ಬಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಲ್ಲಿ ಮಧ್ಯಮ ಶಾಖವನ್ನು ಉಂಟು ಮಾಡುತ್ತದೆ. ಯಾವುದಾದರೂ ಆಹಾರಕ್ಕೆ ತುಪ್ಪವನ್ನು ಬೆರೆಸಿ ತಿನ್ನಿರಿ. ಕಿರುಧಾನ್ಯಗಳು. ಕಿರುಧಾನ್ಯಗಳು ಹೆಚ್ಚಾಗಿ ಫೈಬರನ್ನು ಹೊಂದಿದ್ದು ಕಬ್ಬಿಣ ಮತ್ತು ಮೆಗ್ನೀಷಿಯಂನಂತಹ ಅಗತ್ಯ ಪೋಷಕಾಂಶಗಳಿಂದಲೂ ಕೂಡಿರುತ್ತದೆ. ಗೋಧಿ ರೋಟಿ ಮತ್ತು ರಾಗಿ ಗಂಜಿ ಶೀತದ ಸಮಯದಲ್ಲಿ ತಿನ್ನಲು ಉತ್ತಮ ಆಹಾರವಾಗಿದೆ. ಒಣ ಹಣ್ಣುಗಳು ಮತ್ತು ಬೀಜಗಳು. ಬಾದಾಮಿ, ವಾಲ್ನಟ್ಸ್ ಮತ್ತು ಖರ್ಜೂರದಂತಹ ಬೀಜಗಳಲ್ಲಿ ಹೆಚ್ಚು ಶಕ್ತಿ ಇದ್ದು ಉತ್ತಮ ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತದೆ. ಇವು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಚಳಿಗಾಲದಲ್ಲಿ ನಿಮ್ಮನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಎಳ್ಳು ಬೀಜಗಳು. ಚಳಿಗಾಲದಲ್ಲಿ ನಿಮ್ಮ ದೇಹವನ್ನು ಬೆಚ್ಚಗಿಡಲು ಎಳ್ಳು ಉತ್ತಮ ಆಯ್ಕೆಯಾಗಿದೆ. ಈ ಸಣ್ಣ ಬೀಜಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣಾಂಶ ಸಮೃದ್ಧವಾಗಿದೆ. ಎಳ್ಳಿಂದ ಮಾಡಿದ ಲಡ್ಡು, ಚಿಕ್ಕಿ, ಹಲ್ವಾ ಇತ್ಯಾದಿ ಖಾದ್ಯಗಳನ್ನು ಈ ಸಮಯದಲ್ಲಿ ಸೇವಿಸುವುದು ಉತ್ತಮ. ಜೇನುತುಪ್ಪ. ಶೀತ, ಕೆಮ್ಮು ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಜೇನುತುಪ್ಪ ಪ್ರಮುಖ ಪಾತ್ರ ವಹಿಸುತ್ತದೆ, ಏಕೆಂದರೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಸಿಹಿಕಾರಕವಾಗಿದೆ. ಚಳಿಗಾಲದಲ್ಲಿ ಇದು ದೇಹಕ್ಕೆ ಅಗತ್ಯವಾದ ಉಷ್ಣತೆಯನ್ನು ಒದಗಿಸುತ್ತದೆ. ಚಳಿಗಾಲದಲ್ಲಿ ಕೆಮ್ಮು ಮತ್ತು ಶೀತಗಳ ವಿರುದ್ಧ ಹೋರಾಡುವಲ್ಲಿ ಇದು ಪರಿಣಾಮಕಾರಿಯಾಗಿದೆ. ಮಸಾಲೆಗಳು. ಶುಂಠಿ, ದಾಲ್ಚಿನ್ನಿ, ಲವಂಗಗಳಂತಹ ಭಾರತೀಯ ಮಸಾಲೆಗಳು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ದೇಹದಲ್ಲಿ ಶಾಖವನ್ನು ಉಂಟುಮಾಡುತ್ತದೆ. ಈ ಮಸಾಲೆಗಳ ಬಳಕೆಯನ್ನು ನೀವು ಸೇವಿಸುವ ಆಹಾರದಲ್ಲಿ ಖಚಿತಪಡಿಸಿಕೊಳ್ಳಿ. ಚಳಿಗಾಲ ಸಮಯದಲ್ಲಿ ಇವುಗಳ ಬಳಕೆಯಿಂದ ಆಗುವ ದುರಂತಗಳನ್ನು ತಪ್ಪಿಸಬಹುದು. ಚಳಿಗಾಲ ಸಮಯದಲ್ಲಿ ಆಸ್ ಎ ಮೌತ್ ಫ್ರೆಶ್ನರ್ ಆಗಿ ಆಗಿಂದಾಗೆ ಲವಂಗ, ಏಲಕ್ಕಿ ಸೇವಿಸಿರಿ. ನಾರಿನಾಂಶವಿರುವ ತರಕಾರಿಗಳು. ಸಿಹಿಗೆಣಸು ಮತ್ತು ಕ್ಯಾರೆಟ್ಗಳಲ್ಲಿ ಹೆಚ್ಚಿನ ನಾರಿನಾಂಶ ಇದ್ದು ಬೀಟಾ ಕ್ಯಾರೋಟಿನ್ ಹಾಗೂ ಇತರ ಪ್ರಮುಖ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಚಳಿಗಾಲ ಸಮಯದಲ್ಲಿ ಈ ನಾರಿನಾಂಶವಿರುವ ತರಕಾರಿಗಳನ್ನು ತಿನ್ನುವುದರಿಂದ
ನಿಮ್ಮನ್ನು ಬೆಚ್ಚಗಿಡಲು ದೇಹದ ಚಯಾಪಚಯವನ್ನು ಸುಧಾರಿಸುತ್ತದೆ. ಸಿಟ್ರಸ್ ಹಣ್ಣುಗಳು ಕಿತ್ತಳೆ, ಪೇರಳೆ, ನೆಲ್ಲಿಕಾಯಿಯಂತಹ ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳು ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ವಿಟಮಿನ್ ಸಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೀಗಾಗಿ ವೈರಲ್ ಸೋಂಕುಗಳ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ಪಿಯರ್ಸ್, ಆಪಲ್, ಪೊಮೊಗ್ರನೇಟ್, ಚಿಕ್ಕು, ಬ್ಲ್ಯಾಕ್ಬೆರೀಸ್, ಪಪಾಯ, ಕಿವಿ, ಸ್ಟ್ರಾಬೆರೀಸ್, ಪೈನಾಪಲ್ ಇತ್ಯಾದಿ ಸೇವನೆ ಚಳಿಗಾಲದ ಸಮಯಕ್ಕೆ ಸೂಕ್ತ ಹಾಗೂ ಈ ಸಮಯದಲ್ಲಿ ಹೆಚ್ಚು ಲಭ್ಯ ಕೂಡ. ಕೀಪ್ ಹೈಡ್ರೇಟೆಡ್. ಚಳಿಗಾಲದಲ್ಲೂ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತದೆ. ಚಳಿ ಇದೆ ಎಂದು ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಡಿ. ಆದ್ದರಿಂದ ಬೇರೆ ಬೇರೆ ವಿಧಾನಗಳ ಮೂಲಕ ಸಾಕಷ್ಟು ದ್ರವ ದೇಹವನ್ನು ಸೇರುವಂತೆ ಮಾಡಿಕೊಳ್ಳಿ. ಏಕೆಂದರೆ ದೇಹದಲ್ಲಿನ ನೀರಿನಂಶವು ನಿಮ್ಮ ದೇಹದ ತಾಪಮಾನವನ್ನು ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ. ಚಳಿಗಾಲದಲ್ಲಿ ಹೊರಗಡೆ ಪ್ರಯಾಣಿಸುವಾಗ ಜಾಗ್ರತೆ ಮಾಡಿ. ಇನ್ಸುಲೇಟೆಡ್ ಮತ್ತು ಜಲನಿರೋಧಕ ಕೈಗವಸ್ತುಗಳು ಅಥವಾ ಗ್ಲೌಸ್ ಮತ್ತು ಬೂಟುಗಳನ್ನು ಧರಿಸಿ. ಸಾಧ್ಯವಾದರೆ ಶಾಖದ ನಷ್ಟವನ್ನು ತಡೆಯಲು ಥರ್ಮಲ್ ಹ್ಯಾಟ್ಸ್ ಅಥವಾ ಸ್ಕಾರ್ಪನ್ನು ಬಳಸಿರಿ. ಇನ್ನೂ ಹೇಳಬೇಕೆಂದರೆ ಅತಿ ಅಗತ್ಯ ಅನಿಸಿದರೆ ಮಾತ್ರ ಪ್ರಯಾಣಿಸಿ, ಇಲ್ಲದಿದ್ದರೆ ಒಳಾಂಗಣದಲ್ಲಿ ಇರಿ. ವೃದ್ಧರು ಮತ್ತು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಮನೆಯಲ್ಲಿರುವ ಹಿರಿಯ ನಾಗರಿಕರು ಮತ್ತು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಅವಶ್ಯಕತೆ ಬಿದ್ದರೆ ವೈದ್ಯರ ಸಲಹೆ ಪಡೆದು ನಿಗಾ ವಹಿಸಿ. ಏಕೆಂದರೆ ತೀವ್ರ ಚಳಿಯು ತಕ್ಷಣದ ಪ್ರಭಾವ ಅದರಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು. ವ್ಯಾಯಾಮ ಮಾಡಿ. ದೇಹವನ್ನು ಸಕ್ರಿಯವಾಗಿರಿಸಿಕೊಳ್ಳುವುದು ಎಲ್ಲ ಕಾಲಕ್ಕೂ ಉತ್ತಮ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ದೇಹದಲ್ಲಿ ರಕ್ತ ಸಂಚಾರವಾಗಿ ಚಳಿ ಹತ್ತಿರ ಸುಳಿಯುವುದಿಲ್ಲ. ಔಟ್ಡೋರ್ ವ್ಯಾಯಾಮ ಮಾಡುವಾಗ ಸೂಕ್ತ ಮುಂಜಾಗ್ರತೆ ವಹಿಸಿ. ಸ್ಟೇ ಇನ್ಫಾರ್ಮ್. ಗಾಳಿ, ಚಳಿಯ ಕುರಿತ ಸೂಕ್ತ ಹವಾಮಾನ ಮುನ್ಸೂಚನೆಗಳ ಬಗ್ಗೆ ಅಧಿಕೃತ ಮೂಲಗಳ ಮಾಹಿತಿಯಿಂದ ಅಪ್ಡೇಟ್ ಆಗಿರಿ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA, ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ IMD, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದಿಂದ ಹೊರಬಂದ ಮಾಹಿತಿಯನ್ನು ಹೊಂದಿ ತಯಾರಾಗಿರಿ. ಅದರ ಜೊತೆಗೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಹಾಗೂ ಸರ್ಕಾರ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಿ ತೀವ್ರ ಚಳಿಯ ವಿರುದ್ಧ ಹೋರಾಡಬೇಕು. ನೋ ದ ಸೈನ್ಸ್ ಆಫ್ ಹೈಪೋಥರ್ಮಿಯಾ ಆ್ಯಂಡ್ ಫ್ರಾಸ್ಟ್ಬೈಟ್, ಅಂದರೆ ಲಘೋಷ್ಣತೆ ಮತ್ತು ಫ್ರಾಸ್ಟ್ಬೈಟ್ನ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿರಿ. ನಡುಕ, ಗೊಂದಲ ಮತ್ತು ಅಸ್ಪಷ್ಟ ಮಾತು ಮುಂತಾದ ಲಘೋಷ್ಣತೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿರಿ. ಜೊತೆಗೆ ಮರಗಟ್ಟುವಿಕೆ ಮತ್ತು ಚರ್ಮದ ಬಣ್ಣದಲ್ಲಿನ ಬದಲಾವಣೆಯಂತಹ ಫ್ರಾಸ್ಟ್ಬೈಟ್ನ ಲಕ್ಷಣಗಳ ಬಗ್ಗೆಯೂ ತಿಳಿದಿರಲಿ. ವಿಪರೀತ ಚಳಿಯ ಸಂದರ್ಭದಲ್ಲಿ ನೀವು ಅಥವಾ ಬೇರೆಯವರು ಈ ಲಕ್ಷಣಗಳನ್ನು ಪ್ರದರ್ಶಿಸಿದರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ತೆಂಗಿನ ಎಣ್ಣೆಯ ಬಳಕೆ. ಚಳಿಗಾಲದಲ್ಲಿ ಚರ್ಮವು ಒಣಗುವುದನ್ನು ತಡೆಯಲು ತೆಂಗಿನ ಎಣ್ಣೆ ಅತ್ಯುತ್ತಮ ಆಯ್ಕೆ. ಇದು ಚರ್ಮದ ತೇವಾಂಶವನ್ನು ಹಿಡಿದಿಟ್ಟುಕೊಂಡು ಪೋಷಣೆ ನೀಡುತ್ತದೆ. ಮಾಯಿಶ್ಚರೈಸರ್ ಆಗಿಯೂ ಕೆಲಸ ಮಾಡುತ್ತದೆ. ಬ್ಯಾಕ್ಟೀರಿಯಾ ನಿರೋಧಕ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿಂದಾಗಿ ಚಳಿಗಾಲದಲ್ಲಿ ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಇದು ಚರ್ಮದ ಮೇಲೆ ಪದರವಾಗಿ ನಿಂತು ತೇವಾಂಶವನ್ನು ಕಾಪಾಡುತ್ತದೆ. ಚಳಿಗಾಲದಲ್ಲಿ ಚರ್ಮವು ತನ್ನ ನೈಸರ್ಗಿಕ ಎಣ್ಣೆಗಳನ್ನು ಕಳೆದುಕೊಳ್ಳುವುದರಿಂದ ತೆಂಗಿನ ಎಣ್ಣೆ ಆ ಕೊರತೆಯನ್ನು ನೀಗಿಸುತ್ತದೆ. ಬಾಡಿ ಮಸಾಜ್. ಚಳಿಗಾಲದಲ್ಲಿ ದೇಹಕ್ಕೆ ತೆಂಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೀಲು ನೋವು ಮತ್ತು ಸ್ನಾಯು ನೋವುಗಳು ನಿವಾರಣೆಯಾಗುತ್ತದೆ. ತುಟಿಗಳ ರಕ್ಷಣೆ. ಒಣ ತುಟಿಗಳಿಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ತುಟಿಗಳು ಮೃದುವಾಗುತ್ತದೆ. ಚಳಿಗಾಲದ ಶೀತ ಅಲೆಗಳ ಸಂದರ್ಭದಲ್ಲಿ ಸುರಕ್ಷಿತವಾಗಿರಲು ಮಾಡಬಾರದಾದ ಕ್ರಿಯೆಗಳು. ಡೋಂಟ್ಸ್ ಡ್ಯೂರಿಂಗ್ ಕೋಲ್ಡ್ ವೇವ್. ಅತಿಯಾದ ಶೀತಕ್ಕೆ ಮೈಯೊಡ್ಡಬೇಡಿ. ಮುಂಜಾನೆ ಮತ್ತು ತಡರಾತ್ರಿ ಹೊರಗೆ ಓಡಾಡುವುದನ್ನು ಎಮರ್ಜೆನ್ಸಿ ಹೊರತಾಗಿ ತಪ್ಪಿಸಿ. ಒದ್ದೆ ಬಟ್ಟೆಗಳನ್ನು ಧರಿಸಬೇಡಿ. ಮದ್ಯಪಾನ ಮಾಡಬೇಡಿ. ಮದ್ಯಪಾನವು ದೇಹವನ್ನು ಬೆಚ್ಚಗಾಗಿಸುವ ಸುಳ್ಳು ಭಾವನೆ ನೀಡುತ್ತದೆಯೇ ಹೊರತು ವಾಸ್ತವವಾಗಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಫ್ರಿಡ್ಜ್ನಲ್ಲಿಟ್ಟಿರುವ ಆಹಾರವನ್ನು ನೇರವಾಗಿ ಸೇವಿಸಬೇಡಿ. ಬಿಸಿ ಅಥವಾ ಬೆಚ್ಚಗಿನ ಆಹಾರಕ್ಕೆ ಆದ್ಯತೆ ನೀಡಿ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ತೆಗೆದುಕೊಳ್ಳಬೇಡಿ. ಅನಾರೋಗ್ಯದ ಲಕ್ಷಣಗಳು ಕಂಡುಬಂದರೆ ಸ್ವಯಂ ಔಷಧಿ ಮಾಡುವುದನ್ನು ತಪ್ಪಿಸಿರಿ. ಚಳಿ ಜಾಸ್ತಿ ಎಂದು ಮನೆಯೊಳಗೆ ಬೆಂಕಿ ಹಾಕುವ ಪ್ರಯತ್ನ ಮಾಡಬೇಡಿ. ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ವರ್ಷಕ್ಕೆ ಸರಾಸರಿ 172 ಸಾವುಗಳಾಗುತ್ತಿದ್ದು, ಇದನ್ನು ತಪ್ಪಿಸಲು ಪ್ರತಿಯೊಬ್ಬರೂ ಜಾಗರೂಕರಾಗುವ ಅವಶ್ಯಕತೆ ಇದೆ. ನಿರ್ಲಕ್ಷ್ಯ ಮಾಡದೆ ಚಳಿಗಾಲ ಸಂದರ್ಭದಲ್ಲಿ ಅವರು ವಾಸಿಸುವ ತಾಪಮಾನಕ್ಕೆ ಪೂರಕವಾಗಿ ಚಳಿಗಾಲದ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಈ ವಿಡಿಯೋದಲ್ಲಿ ತಿಳಿಸಿದ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವ ಮೂಲಕ ಶೀತ ಅಲೆಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಬಹುದು. ಇಲ್ಲಿ ಹೇಳಿರುವ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಲಭ್ಯವಿರುವ ತಜ್ಞರ ವರದಿಗಳು, ಭಾರತೀಯ ಹವಾಮಾನ ಇಲಾಖೆಯ ಮಾರ್ಗಸೂಚಿಗಳು, ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ದಾಖಲೆಗಳು, ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿಗಳು,
NCDC ದಾಖಲೆಗಳು ಇತ್ಯಾದಿಗಳನ್ನು ರೆಫರ್ ಮಾಡಿ ಹೇಳಲಾಗಿದ್ದು ತಾವುಗಳು ಪರಾಮರ್ಶಿಸಿ ಅಳವಡಿಸಿಕೊಳ್ಳಲು ಈ ಮೂಲಕ ಹಂಚಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಚಳಿಗಾಲದಲ್ಲಿ ಚಳಿಯ ಜೊತೆಗೆ ಗಾಳಿ ಬೀಸುವುದರಿಂದ ನಮ್ಮ ದೇಹದಿಂದ ಬೆವರು ಹೊರಬರುವುದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸಿಕೊಂಡು ವಿಪರೀತ ಚಳಿಯಿಂದ ಆಗುವ ಆರೋಗ್ಯ ಸಮಸ್ಯೆಗಳಿಂದ ಕಾಪಾಡಿಕೊಳ್ಳುವ ಎಂಬ ನಿರೀಕ್ಷೆಯೊಂದಿಗೆ ಈ ವಿಡಿಯೋ. ಧನ್ಯವಾದಗಳು.